ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಭಾರತದ ಇತಿಹಾಸದಲ್ಲೇ ಒಂದು ಒಳ್ಳೆಯ ನಾಯಕತ್ವ. ಇವತ್ತು ಭಾರತದ ಜಾಗತಿಕ ಪ್ರಭಾವ ಅಮೆರಿಕ ಇರಬಹುದು, ಅಥವಾ ಮಧ್ಯಪ್ರಾಚ್ಯದ ದೇಶಗಳ ಜೊತೆ ಇರಬಹುದು, ಅಥವಾ ರಷ್ಯಾದ ಜೊತೆ ಇರಬಹುದು, ಯಾವ ಹಂತದಲ್ಲಿ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಕಳೆದ 12 ವರ್ಷಗಳಲ್ಲಿ ಈ ದೇಶದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಸಾಮಾನ್ಯ ಜನರಾಗಿ ನಾವು ಯೋಚನೆ ಮಾಡಿದಾಗ ಡಿಜಿಟಲೀಕರಣದ ಪ್ರಕ್ರಿಯೆಯಲ್ಲಿ ಇವತ್ತು ಜಗತ್ತಿನ ಡೆವಲಪ್ಡ್ ಕಂಟ್ರಿಗಳಿಗೆ ಸರಿ ಸಮಾನವಾಗಿ ನಾವು ಬೆಳೀತಾ ಇದ್ದೇವೆ ಅಂತದ ಕಾರಣ ಮೋದಿ ಆಡಳಿತ. ಅದು ಕಳೆದ 12 ವರ್ಷಗಳಿಂದಲೂ ದೇಶದ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನಡೀತಾ ಇದೆ. ಯಾವುದೇ ಧ್ರುವೀಕರಣವೂ ಇಲ್ಲ, ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಹೊಸ ಮನ್ವಂತರದೆಡೆಗೆ ಈ ಭಾರತದ ಅಭಿವೃದ್ಧಿಯ ದಾಪುಗಾಲು ಹಾಕೊಂಡು ಮುಂದುವರಿತಾ ಇದೆ. ಯೂತ್ ಆಗಿ ಯುವಕರಿಗೆ ಒಂದು ಒಳ್ಳೆ ಮೋದಿಯಿಂದ ಇದಾಗಿದೆ ಅಂತೀರಾ? 100% ರಾತ್ರಿಯಿಂದ ಹಗಲಿಗೆ ಪರಿವರ್ತನೆ ಆಗ್ತಕ್ಕಂಥ ಸಂಗತಿಗಳು ನಮ್ಮ ದೇಶದಲ್ಲಿ ಇಲ್ಲ. ಅನೇಕ ವರ್ಷಗಳು ಸ್ವತಂತ್ರ ನಂತರ ಒಂದು 4-5 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತ ಮಾಡಿ ಬಿಟ್ರೆ, ಇವತ್ತೇನು ವಿರೋಧ ಪಕ್ಷ ಇದೆಯಲ್ಲ, ಅವರೇ ಈ ದೇಶವನ್ನು ಆಳಿದ್ರು. ಅವತ್ತಿನ ಅಭಿವೃದ್ಧಿ ಮತ್ತು ಕಳೆದ 12 ವರ್ಷಗಳ ಅಭಿವೃದ್ಧಿಯನ್ನು ತುಲನೆ ಮಾಡಿ ಅದರಲ್ಲಿ ಸಿಗಬೇಕಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ. ನಮ್ಮ ಇವತ್ತಿನ ಜಾಗತಿಕ ಪ್ರಭಾವ ಮತ್ತು ಮೋದಿಯವರು ಬರುವುದಕ್ಕಿಂತ ಮೊದಲಿದ್ದಂಥ ಜಾಗತಿಕ ಪ್ರಭಾವವನ್ನು ಕಂಪೇರ್ ಮಾಡಿ ನಾವಿವತ್ತು ಜಾಗತಿಕ ಬಲಿಷ್ಠವಾದ ಭಾರತ ಆಗಿದೆ ಅನ್ನೋದನ್ನು ನರೇಂದ್ರ ಮೋದಿ ಅವರ ನಾಯಕತ್ವದಿಂದ 100 ಎಷ್ಟು ಮಾರ್ಕ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಕೊಡೋದು. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಈ ದೇಶದ ದುರಂತ ಏನಂತ ಹೇಳಿದ್ರೆ, ಬೇರೆ ಬೇರೆ ದೇಶಗಳನ್ನು ನೋಡಿ, ಆ ದೇಶದ ಆಡಳಿತ ಮತ್ತು ಆ ದೇಶದ ಜೊತೆಗೆ ನಿಲ್ತಕ್ಕಂಥದ್ದು ಇದೆಯಲ್ಲ, ಅದು ಅಲ್ಲಿನ ರಾಷ್ಟ್ರಾಭಿಮಾನ. ಇವತ್ತು ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರದ ಜೊತೆಗೆ ಪ್ರಧಾನಮಂತ್ರಿಗಳ ಜೊತೆಗೆ ನಿಲ್ಲೋದು ನಮ್ಮ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ. ಅದು ಜನ ತೀರ್ಮಾನ. ಆದರೆ ಇಲ್ಲಿವರೆಗಿನ ಆಡಳಿತ 100ಕ್ಕೆ 100 ನಾವಂತೂ ಸ್ಯಾಟಿಸ್ಫೈಡ್. ಯುವಕರಿಗೆ ಬೇಕಾಗಿರುವಂಥದ್ದು ಆಗಿದೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ, ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ, ಮೂಲಭೂತ ಸೌಕರ್ಯಗಳಲ್ಲಿ ಅಭಿವೃದ್ಧಿಯಾಗಿದೆ, ಡಿಜಿಟಲೀಕರಣ ದೊಡ್ಡ ಮಟ್ಟದಲ್ಲಿ ಆಗಿದೆ. ಇವತ್ತು ಅದಕ್ಕಿಂತ ಹೆಚ್ಚಾಗಿ ಆ್ಯಂಟಿ ಕರಪ್ಷನ್, ಭ್ರಷ್ಟಾಚಾರ ಅನ್ನೋದು ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ನೀವು ಒಂದೇ ಒಂದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯವರೆಗೆ ನಮ್ಮ ಪ್ರಧಾನಿಯವರ ಆಡಳಿತ ಇದೆ. ಅದಕ್ಕೋಸ್ಕರ ನಾವು 100ಕ್ಕೆ 100 ಅದರಲ್ಲೇನು ಇದೇ ಇಲ್ಲ. ಇಂಥ ಪ್ರೈಮ್ ಮಿನಿಸ್ಟರ್ ಬೇಕಾಗಿತ್ತು, ಬಂದಿದ್ದಾರೆ. ನಾವು ಕಳ್ಕೊಳ್ಳೋಕ್ಕಾಗಲ್ಲ, ಅವ್ರನ್ನ ಉಳಿಸ್ಕೋಬೇಕು. ತುಂಬ ಚೆನ್ನಾಗಿದೆ. ತುಂಬ ಯಾರು ಮಾಡಿಲ್ಲ, ಮುಂದೆ ಮಾಡೋಕ್ಕೂ ಆಗಲ್ಲ. ಇವ್ರು ಮಾಡಿದ್ದಾರೆ. 100ರಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಾ? 100ರಲ್ಲಿ 90 ಮಾರ್ಕ್ಸ್ ಕೊಡ್ತೀವಿ. Nation needs the PM like him. That's all. 100ರಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಾ? 100ರಲ್ಲಿ 99. ನಮ್ಮ ಇಂಡಿಯಾಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿ ಅಂದರೆ ಈಗಿನ ಜನ್ರೇಷನಲ್ಲಿ ಮೋದಿಯವರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದ್ರ ಬಗ್ಗೆ ನಾವೇನು ಮಾತಾಡೋಷ್ಟು ದೊಡ್ಡವನಲ್ಲ. ಆದರೆ ನಮಗೆ ಯುವಕರಿಗೆ ಮೋದಿ ಬೇಕೇ ಬೇಕು, ಅಷ್ಟೇ ಅಂದರೆ ಹೇಳೋಕ್ಕಾಗಲ್ಲ. 100ರಲ್ಲಿ ಎಷ್ಟು ಮಾರ್ಕ್ ಕೊಡ್ತೀರಾ? ಅಲ್ಲ, ಅವ್ರಿಗೆ 100 ಅದ್ರ ಬಗ್ಗೆ ಮಾತೇ ಇಲ್ಲ ಬಿಡಿ. ಅವ್ರು ಇರೋಷ್ಟೊತ್ತಿಗೆ ಇವತ್ತು ಇಂಡಿಯಾ ಚೆನ್ನಾಗಿದೆ, ನೆಮ್ಮದಿಯಾಗಿದ್ದೀವಿ. ನಾವೆಲ್ಲ ನೆಮ್ಮದಿಯಾಗಿದ್ದೀವಿ ಅಂದರೆ ಮೋದಿಯವರು ಪ್ರಧಾನಿ ಆಗಿರೋದ್ರಿಂದ ನಾವು ನೆಮ್ಮದಿಯಾಗಿದ್ದೀವಿ. ಜವಾಹರ್ಲಾಲ್ ನೆಹರೂನ ಓವರ್ ರೈಡ್ ಮಾಡಿದ್ದಾರೆ. ಇನ್ನೊಂದು ಸತಿ 4000 ಇನ್ನೊಂದು ಸತಿ ಕಂಪ್ಲೀಟ್ ಮಾಡಲಿ. ಅವ್ರು ಪದೇ ಎಲ್ಲರ ಭಾರತೀಯರ ಆಶಯ ಏನಂತ ಹೇಳಿದ್ರೆ ಮೋದಿಯವರೇ ಬರಬೇಕಂತೇಳಿ, ಅವರಿದ್ರೇ ದೇಶ ಉದ್ಧಾರ ಆಗೋದು ಅಂತ ನಮ್ಮ ಭಾವನೆ. ಅವರು ಬರಲೇಬೇಕು, ಇನ್ನೊಂದು ಸತಿ ಬರಬೇಕು, ಇನ್ನೂ 3 ಟರ್ಮ್ ಬರಬೇಕು ಅನ್ನೋದೇ ನಮ್ಮ ಯೂತ್ಸ್ದು ಎಲ್ಲರದು ಆಶಯ, ಎಲ್ಲರದು ಆಶಯ. ಅವ್ರ ಕೆಲಸ ಬಗ್ಗೆ ಏನು ಮಾತಾಡೋಂಗಿಲ್ಲ ಮೇಡಮ್. ಎಲ್ಲ ನೋಡ್ತಾನೆ ಇದ್ದೀವಿ ನಾವು. ಆಪರೇಷನ್ ಸಿಂಧೂರ್ ಆಗಲಿ, ಬೇರೆ ವಿಷಯ ಆಗಲಿ, ಎಲ್ಲದರಲ್ಲೂ ಇಟ್ ಈಸ್ ವೆರಿ ಟ್ರಾನ್ಸ್ಪರೆಂಟ್. ಆ್ಯಕ್ಚುಲಾಗಿ ಅವರೆಲ್ಲದನ್ನೂ ಟ್ರಾನ್ಸ್ಪರೆಂಟಾಗಿ ಮಾಡ್ತಾ ಇದ್ದಾರೆ. ಮನ್ ಕಿ ಬಾತ್ ಆಗಲಿ, ಬೇರೆದ್ರಲ್ಲಿ ಎಲ್ಲದರಲ್ಲೂ ಬಂದು ಅವರು ಎಲ್ಲದನ್ನು ಶೇರ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಕಂಟಿನ್ಯೂ